ಕೊಂಬೆನಾತನ ಜೀವವನು ಪತಿಯೆಂಬ ಗರ್ವವನು ಅವನ ನೆತ್ತಿಯ ತುಂಬಿ ಬಿಡಲೆರಗುವೆನು. ತರಿವೆನು ಮತ್ಸ್ಯ ಸಂತತಿಯ ಅಂಬುಜಾಕ್ಷಿಯ ಕೀಚಕನ ಬೇಳಂಬವೋ ಈತನ ಕೂಟ ಭೂತ ಕದಂಬ ತುಷ್ಟಿಯ ಮಾಡಬೇಹುದೋ ಸೆರಗ ಬಿಡಿಯಂದ. ಭೀಮ ಮುಂದುವರೆದು ಕೂಗಾಡ್ತಾ ಇದ್ದಾನೆ. ಇನ್ನೂ ಅವನಿಗೆ ಮನಸ್ಸಿಗೆ ಸಮಾಧಾನವಾಗಿಲ್ಲ. ಆ ವಿರಾಟನ ಜೀವವನ್ನ ನಾನು ತೆಗಿತೀನಿ, ಅವನಿಗೆ ನೆತ್ತಿಗೆ ಹತ್ತಿರೋ ಅಹಂಕಾರವನ್ನ ಅಳಿಸ್ತೀನಿ ಅಂತ ಹೇಳಿ ತುಂಬಾ ಕೋಪದಿಂದ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾನೆ. ನಿರ್ನಾಮವಾಗ್ಬಿಡ್ಬೇಕು ಅವನು. ತರಿವೆನು ಮತ್ಸ್ಯ ಸಂತತಿಯ, ಈ ವಿರಾಟನ ಸಂತತಿಯನ್ನ ತರಿದು ಹಾಕಿಬಿಡ್ತೀನಿ ನಾನು. ಅವನಿಗೆ ತಾನು ರಾಜ ಅನ್ನೋ ಅಹಂಕಾರ ಗರ್ವ ನೆತ್ತಿಗೇರ್ಬಿಟ್ಟಿದೆ, ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಭೀಮ ಹೇಳಿದ್ದಕ್ಕೆ ಮುಂದುವರೆದು ಮತ್ತೆ ಹೇಳ್ತಾ ಇದ್ದಾನೆ ಭೀಮನೇ. ಅಂಬುಜಾಕ್ಷಿಯ ಕೀಚಕನ ಬೇಳಂಬ ಈತನ ಕೂಟ ಅಂತಾನ ಕವಿ. ಅಂದ್ರೆ ಈ ಕೀಚಕ ವಧಾ ಪ್ರಸಂಗ ಏನಿದೆ, ಕೀಚಕ ತೊಂದರೆ ಕೊಟ್ಟದ್ದನ್ನ ಬಂದು ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಭೀಮ ಮೊದಲು ಆರಂಭದಲ್ಲಿ ಒಪ್ಕೊಳ್ಳಲ್ಲ, ಆಮೇಲೆ ಏನು ಬಂದು ಕೀಚಕನನ್ನ ವಧೆ ಮಾಡ್ತಾನೆ. ಬೇಳಂಬ ವೀತನ ಕೂಟ ಅಂದ್ರೆ, ಬೇಳಂಬ ಅಂದ್ರೆ ವಂಚನೆ ಅಂತ ಹೇಳಿ. ಇದು ಸ್ವಲ್ಪ ವ್ಯತ್ಯಾಸ ತರುವಂತಹ ಸಾಲು ಅನ್ಸುತ್ತೆ. ಈ ಕೀಚಕನ ಪ್ರಸಂಗಕ್ಕೆ ವಿರಾಟನೇ ಕಾರಣ ಅನ್ನೋ ಉದ್ದೇಶಕ್ಕೆ ಇವನು ಹೇಳ್ತಾ ಇದ್ದಾನೆ ಒಂದು. ಎರಡನೇದು, ಬೇಳಂಬ ವೀತನ ಕೂಟ ಅಂದ್ರೆ ಇವನ ಪತ್ನಿ ಸುದೇಶ್ನೆಯೇ ಕಾರಣ. ಸುದೇಶ್ನೆಯೇ ದ್ರೌಪದಿಗೆ ಬಲವಂತವಾಗಿ ಅಲ್ಲಿ ರಾಜಾಲಯದಲ್ಲಿ ತನ್ನ ತಮ್ಮನ ಅರಮನೆಗೆ ಹೋಗ್ಬಿಟ್ಟು ಚಿನ್ನದ ಪಾತ್ರೆಯಲ್ಲಿ ಮಧುರವಾದ ಹೆಂಡ ಇಟ್ಟಿದ್ದಾನೆ ಅವನು, ಅದನ್ನ ತಗೊಂಬಬೇಕು ಅಂತ ಹೇಳಿ ಬಲವಂತವಾಗಿ ಕಳಿಸೋದು. ಆದ್ರೂ ದ್ರೌಪದಿ ಮೊದಲು ಒಪ್ಕೊಳ್ಳೋದಿಲ್ಲ. ಆಮೇಲೆ ಅವಳು ತಾನು ಮಹಾರಾಣಿ ಅನ್ನೋ ಒಂದು ಅಹಂಕಾರದಲ್ಲಿ ಪ್ರತಿಷ್ಠೆಯಲ್ಲಿ ಹೇಳಿ ಕಳಿಸ್ತಾಳೆ. ಅದು ಕತೆ ಗೊತ್ತಿದೆ, ಕೀಚಕವದ ಪ್ರಸಂಗ. ಹೀಗೆ ಅಂಬುಜಾಕ್ಷಿಯ ಕೀಚಕನ ಬೇಳಂಬ ವೀತನ ಕೂಟ ಅಂದ್ರೆ ಇವನ ವಂಶದವರೇನೆ ಇವರು. ಎಲ್ಲರೂ ಕೂಡ ಒಂದೇ ವಂಶದ ಮತ್ಸ್ಯ ಸಂತತಿ, ವಿರಾಟನ ಸಂತತಿಯವರೇ ಇವರೆಲ್ಲರೂ ಕೂಡ. ಒಂದ್ ರೀತಿ ಒಂದು ಮಾತು ಹೇಳೋದು, ಒಂದೇ ಮೆಷ್ಟತ್ರ ಪಾಠ ಕಲ್ತವ್ರು ಅಂತ ಗಾದೆ ಹೇಳೋದಿಲ್ವಾ? ಹಾಗೆ ಎಲ್ಲ ಅಯೋಗ್ಯರೇ ಇವರು, ಇವರಿಗೆಲ್ಲ ಸರಿಯಾದ ಬುದ್ಧಿ ಕಳಿಸ್ತೀನಿ ನಾನು. ಬೇಳಂಬ ವೀತನ ಕೂಟ ಭೂತ ಕದಂಬ ತುಷ್ಟಿಯ ಮಾಡಬೇಹುದು, ಇವರನ್ನೆಲ್ಲ ಕತ್ತರಿಸಿ ಕೊಂದು ಭೂತಗಣಕ್ಕೆ ತೃಪ್ತಿಯನ್ನು ಉಂಟು ಮಾಡೋ ಹಾಗೆ ನಾನು ಬಡಿಸ್ತೀನಿ, ಊಟ ಹಾಕ್ತೀನಿ. ಸೆರಗ ಬಿಡಿ, ನನ್ನ ಕೈ ಬಿಟ್ಟುಬಿಡಿ, ನನ್ನ ತಡಿಬೇಡಿ ಅಂತ ಹೇಳಿ ಭೀಮ ಕೂಗಾಡ್ತಾ ಇದ್ದಾನೆ. ನಿಜವಾಗಿಯೂ ಕವಿ ಆ ಸಂದರ್ಭವನ್ನ ಅದೆಷ್ಟು ಚೆನ್ನಾಗಿ ಚಿತ್ರಿಸ್ತಾ ಇದ್ದಾನೆ ಅಂದ್ರೆ, ಒಂದು ಅಣ್ಣನಿಗಾದಂತಹ ಒಂದು ಸಣ್ಣ ನೋವು ಅವಮಾನದಿಂದ ತಮ್ಮಂದಿರು ಹೇಗೆ ರೊಚ್ಚಿಗೆದ್ದಿದ್ದಾರೆ ಅಂತ ನಮಗೆ ಈ ಪದ್ಯಗಳಿಂದ ತಿಳಿಯುತ್ತೆ. ಇವನ ನಾವು ಓಲೈಸಿ ಕೈಯೊಡನೆ ಇವಗೆ ಮುನಿದೊಡೆ ಏನನೆಂಬುದು ಭುವನ ಜನವು ಭ್ರಮಿಸದಿರು ಸೈರಣೆಗೆ ಮನ ಮಾಡು. ಯಮಗೆ ನೋವಿನ ಹೊತ್ತು ದುಷ್ಕೃತ ವಿವರಣದ ಫಲವು ಇದಕ್ಕೆ ಲೋಗರ ನವಗಡಿಸಿದೊಡೆ ಹಾನಿಯ ಮಗೆಯನೆ ಭೀಮ ನಿಂತೆಂದ. 39ನೇ ಪದ್ಯದಲ್ಲಿ ಧರ್ಮರಾಯ ತಮ್ಮನಿಗೆ ಸಂತೈಸ್ತಾ ಇದ್ದಾನೆ. ಭೀಮ, ನಾವು ಇಷ್ಟು ದಿವಸ ಈ ವಿರಾಟರಾಯನ ಆಸ್ಥಾನದಲ್ಲಿ ಆಶ್ರಯದಲ್ಲಿ ಇದ್ದೀವಿ. ನಾವು ಈ ಕ್ಷಣದಲ್ಲೇ ಕೆರಳಿ ನಿಂತು ಬಿಟ್ರೆ ಜನ ಏನಂತಾರೆ? ನಾವು ಓಲೈಸಿ ಕೈಯೊಡನ್
ಇವಾಗೆ ಕೈಯೊಡನ್ ಅಂದ್ರೆ ಆ ಕ್ಷಣದಲ್ಲೇನೆ, ಇನ್ಸ್ಟೆಂಟ್ ಅನ್ನೋದಿಲ್ವಾ, ಕೈಯೊಡನ್ ಇವಾಗೆ ಮುನಿದೊಡೆ ಏನನೆಂಬುದು ಭುವನ ಜನವು. ಅಯ್ಯೋ, ಜನ ಏನ್ ತಿಳಿದುಕೊಳ್ತಾರೆ ನಮ್ಮ ಬಗ್ಗೆ, ಎಷ್ಟು ಅವಮಾನವಾಗತ್ತೆ, ಅಪಪ್ರಚಾರವಾಗತ್ತೆ. ಒಂದು ಪಕ್ಷ ನಾವೇ ಪಾಂಡವರು ಅಂತ ಗೊತ್ತಾದ್ಮೇಲೆ ಇನ್ನೆಷ್ಟು ನಮ್ಮ ವಂಶಕ್ಕೆ ಕಳಂಕ ಬರುತ್ತೆ ಅಂತ ದೂರಾಲೋಚನೆಯಲ್ಲಿ ಧರ್ಮರಾಯ ಮಾತನಾಡ್ತಾ ಇದ್ದಾನೆ. ವಿಶೇಷವಾದ ರಾಜಲಕ್ಷಣ ಇದು. ಜನವು ಉಭ್ರಮಿಸದಿರು, ಸೈರಣೆಗೆ ಉಭ್ರಮಿತನಾಗದಿರು, ತುಂಬಾ ಕೋಪಗೊಳ್ಳಬೇಡ, ತೀವ್ರವಾದಂತಹ ಹ್ಮ್ ಆ, ಈ ಸಂದರ್ಭವನ್ನ ಅಷ್ಟರ ಮಟ್ಟಕ್ಕೆ ಮನಸ್ಸಿಗೆ ಹಚ್ಕೊಂಡು ನೋವನ್ನು ಉಂಟು ಮಾಡಿಕೊಳ್ಬೇಡ, ದಯವಿಟ್ಟು ಉಭ್ರಮಿತನಾಗದಿರು, ಸೈರಣೆಯನ್ನು ತಂದುಕೊಳ್ಬೇಕು ನೀನು ಅಂತ ಧರ್ಮರಾಯ ಹೇಳೋಣ. ಯಾವಾಗ ನೋವಿನ ಹೊತ್ತು ದುಷ್ಕೃತ ವಿವರಣದ ಫಲವಿದೆ. ಇದು ನಮಗೆ ಕಷ್ಟ ಕಾಲ, ನಮಗೆ ಭಗವಂತ ಪರೀಕ್ಷೆ ಮಾಡ್ತಾ ಇರುವಂತಹ ಕಾಲ ಇದು. ವಿಧಿ ನಮ್ಮನ್ನು ಅಣಕಿಸ್ತಾ ಇರುವಂತಹ ಕಾಲ ಇದು. ದುಷ್ಕೃತ ವಿವರಣದ ಫಲವಿದಕ್ಕೆ ಲೋಗರನ್ ಅವಗಡಿಸಿದೊಡೆ ಹಾನಿ ಯಮಗೆನೇ ಭೀಮ ನಿಂತೆಂದ. ನಾವು ಜನರನ್ನ ಹಿಂಸೆ ಪಡಿಸಿದ್ರೆ ಅದು ನಮಗೆ ತಿರುಗಿ ಬರುತ್ತೆ. ಆ ಥರ ಕಷ್ಟಕರವಾದಂತಹ ಕಾಲವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ನೀನು ದಯವಿಟ್ಟು ಅಷ್ಟೊಂದು ಮನಸ್ಸಿಗೆ ದುಃಖವನ್ನು ತಂದುಕೊಳ್ಳಬೇಡ, ಕೋಪವನ್ನು ತಂದುಕೊಳ್ಳಬೇಡ. ನಾನು ಈಗಲೇ ವಿರಾಟನ ವಂಶವನ್ನ ಹೊರಸ್ ಹಾಕ್ತೀನಿ ಅನ್ನೋ ಮಟ್ಟಕ್ಕೆಲ್ಲ ನೀನು ಹೋಗಬೇಡ ಅಂತ ಹೇಳಿ ಸಮಾಧಾನವನ್ನ ಧರ್ಮರಾಯ ಮಾಡ್ತಾ ಇದ್ದಾನೆ.